ಈ ಅಂಬರೀಷ್ ಅಣ್ಣನ ಕುಟುಂಬ ಮತ್ತು ದೇವೇಗೌಡರ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆ. ಹಾಲಿ ಮುಖ್ಯಮಂತ್ರಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿದರು. ಅವ್ರ ಮೇಲೆ ಒಂದು ಇಂಡಿಪೆಂಡೆಂಟ್ ಆಗಿ ಅಂಬರೀಷ್ ಅಣ್ಣವರ ಧರ್ಮಪತ್ನಿ ಸುಮಲತಾ ಅವರು 1,27,000 ಮತಗಳಿಂದ ವಿಜಯ ಪತಾಕೆಯನ್ನು ಆರಿಸಿದರು. ಇಂಡಿಪೆಂಡೆಂಟ್ ಆಗಿ ಒಬ್ಬ ಹಾಲಿ ಮುಖ್ಯಮಂತ್ರಿ ಮಗನ ಮೇಲೆ ಗೆಲ್ಲೋದು ಅನ್ನೋದು ಅದು ಮಂಡ್ಯದಲ್ಲಿ ಅಷ್ಟು ಈಸಿ ಕೆಲಸ ಅಲ್ಲ. ಎರಡನೇ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಅವ್ರ ಪಕ್ಷದಲ್ಲಿ ಏನು ಹೇಳಿದ್ರು, ಪಾಪ ಇವರು ತ್ಯಾಗಮಯಿಯಾಗಿ ಕುಮಾರಸ್ವಾಮಿ ಅವ್ರಿಗೆ ಸೀಟ್ ಬಿಟ್ಕೊಟ್ರು. ಅವಾಗ ನಿಂತಿದ್ರೆ ಸುಮಲತಾ ಅವರು ಕಾಂಗ್ರೆಸ್ಸಿಂದ ನಿಲ್ತಿದ್ರು, ತಿರ್ಗಾ ಇಂಡಿಪೆಂಡೆಂಟಿಂದ ನಿಲ್ತಾ ಇದ್ರು, ಇಲ್ಲ BJP ಅವರೇ ಅವ್ರಿಗೆ ಟಿಕೆಟ್ ಕೊಡ್ತಿದ್ರು, ಅದು ಬೇರೆ ಪ್ರಶ್ನೆ. ಪಾಪ ಕುಮಾರಸ್ವಾಮಿ ಅವ್ರು ಬರ್ತಾರೆ ಅಂತೇಳಿ ಅವ್ರು BJPಗೆ ಸೇರಿದ್ರಿಂದ ತ್ಯಾಗ ಮಾಡಿದಂತೂ ಸತ್ಯ. ತ್ಯಾಗ ಮಾಡಿದ್ಮೇಲೆ ಮೋದಿ ಅಮಿತ್ ಶಾ ಅವರೇ ಮಾತಾಡಿದ್ಮೇಲೆ ಅಂಬರೀಷ್ ಅಣ್ಣನ ಕುಟುಂಬಕ್ಕೆ ರಾಜ್ಯಸಭೆ ಟಿಕೆಟ್ ಕೊಡದೆ, ಈ ಕಡೆ ದೇವೇಗೌಡರು ಕೊಡದೆ ಒಕ್ಕಲಿಗರಿಗೆ ಅನ್ಯಾಯ ಮಾಡಿರೋದಂತೂ ಸತ್ಯ. BJP ನೀವು ಏನೇ ಕತೆ ಹೇಳ್ಬೋದು, ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದು ನೀವು ಕರ್ಕೊಳ್ಳೋದು, ಟಿಶ್ಯೂ ಥರ ಯೂಸ್ ಮಾಡೋದು, ಬಿಸಾಕೋದು. ಮಂಡ್ಯಗೆ ಚಪ್ಪಡಿ ಕಲ್ಲು ಎಳೆದಾಯಿತು, ಒಕ್ಕಲಿಗರನ್ನ ಮುಗಿಸಾಯಿತು BJP ಅವರು. ಸುಮಲತಾ ಅಂಬರೀಷ್ ಕುಟುಂಬ ಅಂದ್ರೆ ಏನ್ರಿ? ಏನು ಅಂಬರೀಷ್ ಕುಟುಂಬ ಅಂದ್ರೆ ಏನು ತ್ಯಾಗ ಮಾಡಿದ್ದಾರೆ ಅವರು? ಅವ್ರಿಗೊಂದು ಟಿಕೆಟ್ ಕೊಡೋಲ್ಲ, ಅವ್ರನ್ನೊಂದು ಗೌರವತಾಗಿ ನಡೆಸ್ಕೊಂಡಿರೋ, ಇದು ನನಗೆ ಆಂತರಿಕ ವಿಚಾರ ಅಲ್ಲ. ಆದರೆ ಅಂಬರೀಷ್ ಅನ್ನೋರು ಮಂಡ್ಯದ ಆಸ್ತಿ. ಅವರು BJPಗೆ ಹೋಗಿದ್ದಾರೆ, ಕಾಂಗ್ರೆಸ್ಗೆ ಬಂದಿಲ್ಲ. ಸುಮಲತಾ ಅವ್ರು ಗೆದ್ದ ಮೇಲೆ ಕಾಂಗ್ರೆಸ್ ಬಂದಿಲ್ಲ, BJPಗೆ ಹೋಗಿ ಅವನು ಯಾವ ರೀತಿ ನಡೆಸ್ಕೋಬೋದಾಗಿತ್ತು. ನಾನು ಈಗ TV ನೋಡಿದೆ, ಬೇಸರ ಆಯಿತು. ಅಂಬರೀಷ್ ಅಣ್ಣನ ಕುಟುಂಬನ ಈ ರೀತಿ ನಡು ನೀರಲ್ಲಿ ಕೈ ಬಿಟ್ರಲ್ಲ ಅನ್ನೋ ಒಂದು ಬೇಸರ ಆಯಿತು. ಮುಗಿಸ ಆಯ್ತಲ್ರಿ, ಇನ್ನೇನ್ರಿ ಹಿನ್ನಡೆ?